ಕೃಷಿ ಕ್ಷೇತ್ರ ದುರ್ಬಲ ಆಗ್ತಾ ಇದೆ. ರೈತರ ಆತ್ಮಹತ್ಯೆಗಳ ಸಾಲಿನಲ್ಲಿ ಕರ್ನಾಟಕ 2ನೇ ಸ್ಥಾನ ಪಡೆದಿದೆ. ರೈತರ ಮಕ್ಕಳು ಮದುವೆಯಾಗಲಿಕ್ಕೆ ಹೆಣ್ಮಕ್ಳು ಒಪ್ತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಹಳ್ಳಿಗಾಡಿನಲ್ಲಿ ಕಾಡ್ತಾ ಇದೆ. ಕೃಷಿಕರ ಮಕ್ಕಳು ವ್ಯವಸಾಯವನ್ನು ತೊರೆದು ವಲಸೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಗಂಭೀರವಾಗಿ ಯೋಜನೆ ರೂಪಿಸಬೇಕಾದಂಥ ಸರ್ಕಾರ ಇದರ ಬಗ್ಗೆ ಆಸಕ್ತಿ ತೋರಿಲ್ಲ. ಇದು ಖಂಡಿತವಾಗಲೂ ಕೂಡ ಕೃಷಿಕರ ಪಾಲಿಗೆ ನಿರಾಸೆಯನ್ನು ಉಂಟು ಮಾಡಿದೆ. ಆದರೆ ತೋಟಗಾರಿಕೆ ಉತ್ಪನ್ನಗಳಿಗೆ ದಾವಣಗೆರೆ ಮತ್ತು ಬಿಜಾಪುರಗಳಲ್ಲಿ ಶಿಥಿಲೀಕರಣ ಘಟಕ ಮಾಡ್ತೀವಿ ಅಂತಕ್ಕಂಥದ್ದು, ರೇಷ್ಮೆ ಉದ್ಯಮಕ್ಕೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥದ್ದು ಹಾಗೂ ಹೈನುಗಾರಿಕೆ ವಲಯಕ್ಕೆ ಕೂಡ ಹೆಚ್ಚಿನ ಒಂದು ನೆರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಂದು ಅನುಕೂಲಕರವಾದ ವಿಚಾರ. ವಿಶೇಷವಾಗಿ 16 ವರ್ಷದ ಮಕ್ಕಳಿಗೆ ಮೊಬೈಲ್ ಬಳಕೆ ನಿಷೇಧ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ಅದು ಭಾಳ ದೊಡ್ಡ ಪರಿಣಾಮವನ್ನು ಬೀರ್ತಾಯಿತ್ತು. ನಿಯಂತ್ರಣ ಮಾಡಲಿಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಕೃಷಿ ಕ್ಷೇತ್ರದಲ್ಲಿ AI ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಚಿಂತನೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಉತ್ಪಾದನೆ ಮತ್ತು ಲಾಭ ಎರಡೂ ಕೂಡ ರೈತರಿಗೆ ಹೆಚ್ಚಾಗಿದೆ. ಇಂಥ ಒಂದು ವಿಚಾರ ನಾವು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆ ಉನ್ನತೀಕರಣಕ್ಕೆ 180 ಕೋಟಿ ಹಣ ಮೀಸಲಿಟ್ಟಿರ್ತಕ್ಕಂಥದ್ದು ಒಳ್ಳೆಯ ನಿರ್ಧಾರ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕುರುಬೂರು ಶಾಂತಕುಮಾರ್, ರಾಜ್ಯಾಧ್ಯಕ್ಷ, ರಾಜ್ಯ ರೈತ ಸಂಘಟನೆಗಳ